4.5 ಲಕ್ಷ ಕೋಟಿ ರೂಪಾಯಿಯ ಬಜೆಟ್ ತಯಾರಾಗುತ್ತಲ್ಲ, ದಾವಣಗೆರೆ ಸೌತ್ಗೆ ಬರಬೇಕಾದಂತ ಪಾಲು ಯಾರ ಜೇಬಿಗೆ ಹೋಯ್ತು? ಈ ರೈಲ್ವೆ ಟ್ರ್ಯಾಕ್ ಇಂದ ಆ ಕಡೆ ನೀವು ಹೋದ್ರೆ ದೊಡ್ಡ ದೊಡ್ಡ ಮಾಲ್ ಸಿಗ್ತದೆ, ದೊಡ್ಡ ದೊಡ್ಡ ಬಿಲ್ಡಿಂಗ್ ಸಿಗ್ತದೆ, ಅಲ್ಲಿ ಎಲ್ಲಾ ಡೆವಲಪ್ಮೆಂಟ್ ಆಗಿದೆ. ಸ್ಮಾರ್ಟ್ ಸಿಟಿಗೆ ಬರುವಂತ ಯೋಜನೆಯ ಹಣ ಎಲ್ಲಿ ಇನ್ವೆಸ್ಟ್ ಆಗ್ತಾ ಇದೆ? ನಿನ್ನೆ ಮೊನ್ನೆ ಆ ರಿಂಗ್ ರಸ್ತೆಯಲ್ಲಿ ರಾತ್ರೋರಾತ್ರಿ ಏನು ಲೈಟ್ಗಳನ್ನು ಇನ್ಸ್ಟಾಲ್ ಮಾಡಿದ್ದಾರೆ. ಇದುವರೆಗೆ ಯಾಕೆ ನಿದ್ರೆ ಮಾಡಿದ್ರು? ಈ ಬಾರಿ SDPI ಇದೆ ಅಂತ ಹೇಳಿ ನೀವು ಈಗ ರಾತ್ರೋರಾತ್ರಿ ತಂದು ಇನ್ಸ್ಟಾಲ್ ಮಾಡಿದ್ದೀರಾ? ನಮ್ಮ ಕೂಡ ಆಸೆ ಅಷ್ಟೇ, ನಾನು ಗೆದ್ರೆ ಇಲ್ಲಿ ಕೆಲಸ ಆಗ್ಬೇಕು, ಅದೇ ನನ್ನ ಆದ್ಯತೆ. ಇದುವರೆಗೆ ಏನೇನಾಗಿಲ್ಲ, ನನ್ನ ಎಂಟ್ರಿಯಿಂದ ಆಗುವುದಾದ್ರೆ ಅದಕ್ಕೆ ನಾನು ಸ್ವಾಗತಿಸ್ತೇನೆ. ಕೆಲಸ ಮಾಡಿ ತೋರಿಸಿ. ಹಣ ದುಡ್ಡು ಜನರಿಗೆ ಹಂಚಬೇಡಿ, ಆ ಹಣವನ್ನ ಅಭಿವೃದ್ಧಿಗೆ ನೀವು ಮೀಸಲಿಡಿ. ನೀವು ಜಿಲ್ಲಾ ಉಸ್ತುವಾರಿ ಮಂತ್ರಿ ಆಗಿದ್ದೀರಾ, ನಿಮ್ಮ ಮನೆಯಲ್ಲಿ ಪಾರ್ಲಿಮೆಂಟೇರಿಯನ್ ಇದ್ದಾರೆ, ನೀವು ದೊಡ್ಡ ಪ್ರಭಾವಿ ಕುಟುಂಬ. ಈ ಜನರಿಗೆ ಅವರ ಸಂಕಷ್ಟಕ್ಕೆ ಸ್ಪಂದಿಸಿ. ನಾನು ಈಗಲೂ ಕೂಡ ಈ ಶಾಮನೂರು ಕುಟುಂಬದವರಿಗೆ ಹೇಳ್ತಾ ಇರುವಂತದ್ದು, ಹೆಗಡೆ ನಗರದ ನಿರಾಶ್ರಿತರಿಗೆ 10 ಕಿಲೋಮೀಟರ್ ದೂರದಲ್ಲಿ ಹೋಗಿ ಹಾಕಿದಿರಲ್ಲ, ಹಾವು ಚೇಳು ನಾಯಿ ನರಿಗಳಿರುವಂತಹ ಪ್ರದೇಶದಲ್ಲಿ, ಈ ಸೌತ್ ಕಾನ್ಸ್ಟಿಟ್ಯೂಯೆನ್ಸಿಯಲ್ಲಿ ಇರುವಂತಹ ಒಂದು ಒಳ್ಳೆಯ ಪ್ರದೇಶದಲ್ಲಿ ಒಂದು ಕ್ವಾರ್ಟರ್ಸ್ ಕಟ್ಕೊಳ್ಸಿ.